ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಬನ್ನಿ, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಪುಡಿ, ಕಲ್ಲಲ್ಲಿ ಕುಟ್ಟಿದ ಟೇಸ್ಟ್ ಕೊಡುವಂತಹ ಚಟ್ನಿ ಪುಡಿಯನ್ನು ಮಿಕ್ಸರ್ನಲ್ಲಿ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ, ಸ್ಕಿಪ್ ಮಾಡದೆ ನೋಡಿ, ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ತವೆ ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ ಶೇಂಗಾ ಹಾಕಿ ಚೆನ್ನಾಗಿ ಹುರಿದ್ಕೊಳ್ತೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಹೊತ್ತಿದ್ರೆ ಚಟ್ನಿ ಪುಡಿ ಚೆನ್ನಾಗಾಗಲ್ಲ. ಉರಿಲಿಕ್ಕೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಿ. ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಆಗಿದೆ. ಹಾಗೆ ಇನ್ನೊಂದು ಕಪ್ ಕೂಡ ಹಾಕಿ ಇದೇ ರೀತಿಯಾಗಿ ಹುರಿದ್ಕೊಳ್ತೀನಿ. ಇದು ಕೂಡ ಹುರಿದಿದ್ದಾಯಿತು. ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ನೋಡಿ, ಇಲ್ಲಿ ಶೇಂಗಾ ತಣ್ಣಗಾಗಿದೆ. ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಸಿಪ್ಪೆನೂ ಉಳಿಬಾರ್ದು. ಎಲ್ಲ ಸಿಪ್ಪೆನೂ ಕೂಡ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಶೇಂಗಾ ಎಲ್ಲ ಕ್ಲೀನಾಗಿದೆ. 1.5 ಕಪ್ ಶೇಂಗಾನ ನಾನು ಇಲ್ಲಿ ಮಿಕ್ಸರ್ನಲ್ಲಿ ಹಾಕಿ ರಿವರ್ಸ್ನಲ್ಲಿ ತಿರುಗಿಸ್ಕೊಳ್ತೀನಿ. 2 ಸಲ ಸಾಕು. ಇಟ್ಕೊಳ್ತೀನಿ. ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆನ ತರಿಯಾಗಿ ಕುಟ್ಕೊಳ್ತೀನಿ. ಫುಲ್ ನೈಸಾಗಿ ಪುಡಿ ಮಾಡೋದೇನು ಬೇಡ, ಈ ರೀತಿ ಆದರೆ ಸಾಕು. ಇದಕ್ಕೆ ನಾನು 1/3 ಕಪ್ ಆಗುವಷ್ಟು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಇದ್ರ ಜೊತೆಗೇ ಕುಟ್ಕೋಬೇಕು. ಇವಾಗ ನೋಡಿ, ಇದು ಕೂಡ ರೆಡಿಯಾಗಿದೆ. ಇವಾಗ ನಾನು ಅರ್ಧದಷ್ಟು ತೆಗೆದು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. 2 ಸಲ ಹಾಕ್ಕೊಳ್ತೀನಿ, ಒಂದೇ ಸಲಕ್ಕೆ ಜಾಸ್ತಿ ಆಗುತ್ತೆ. ಇವಾಗ ನಾನು ಇದಕ್ಕೆ 2.5 ಸ್ಪೂನ್ನಷ್ಟು ಈ ಮಿಕ್ಸರ್ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮಿಕ್ಸರ್ನ ಇದು ಕುಟ್ಟಿಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ. ಇಲ್ಲಿ ನಾನು 1/4 ಕಪ್ ಖಾರ ತೊಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ನಷ್ಟು ಉಪ್ಪು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. 1/3 ಕಪ್ ನಾನು ಖಾರ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ರಿವರ್ಸ್ನಲ್ಲಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ನೈಸ್ ಪುಡಿ ಆಗುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ತರಿಯಾಗಿ ಕಾಳಾಗಿ ಸಿಗಬೇಕು. ಇವಾಗ ಈ ರೀತಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಲ ಹಾಕ್ಕೊಳ್ತೀನಿ. ರಿವರ್ಸ್ನಲ್ಲೇ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ತಳಕ್ಕೆಲ್ಲ ಇರುತ್ತಲ್ಲ, ಅದು ಅಂಟ್ಕೊಂಡು ಕೂತ್ಕೊಂಡಿರುತ್ತೆ. ಅದನ್ನು ಚೆನ್ನಾಗಿ ಕಲಸಿ. ಇವಾಗ ನೋಡಿ, ಇನ್ನೊಂದು ಸಲ ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಆಗಿದೆ. ಹಾಗೆ ಇನ್ನೊಂದು ಸ್ವಲ್ಪ ತೆಗೆದಿಟ್ಟಿದ್ನಲ್ಲ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಇವಾಗ ಉಳಿದಂತಹ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಖಾರ ಎಲ್ಲನೂ ಹಾಕ್ಕೊಳ್ತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು. ಸ್ವಲ್ಪ ಸಕ್ಕರೆ. ನಾನಿಲ್ಲಿ ಅರ್ಧ kg ಅಷ್ಟು ಮಾಡಿದ್ದೀನಿ. ಇವಾಗ ನೋಡಿ, ಅದೇ ಥರ ರಿವರ್ಸ್ನಲ್ಲಿ ತಿರುಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಈ ಥರ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ
ಮಾಡಿ ಇದೇ ರೀತಿಯಾಗಿ ಚೆನ್ನಾಗಿರುತ್ತೆ. ನಾನು ಮಾಡಿರುವಂಥ ಶೇಂಗಾ ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.